ಸ್ನೇಹಿತರೆ, ಗೋಮಾತೆ ಸಮಸ್ತ ಸ್ತ್ರೀಯರಿಗೆ ಯಾವ ರೀತಿಯಾದ ಶಾಪವನ್ನು ಕೊಟ್ಟಿದೆ ಎಂದು ನಿಮಗೆ ಗೊತ್ತಾ? ಏಕೆಂದರೆ ಆ ಶಾಪದ ಕಾರಣದಿಂದಲೇ ಇಂದಿಗೂ ಕೂಡ ಸಮಸ್ತ ನಾರಿ ಜಾತಿಯು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಯಾವ ಸ್ತ್ರೀಯೂ ಕೂಡ ತಪ್ಪಿಸಿಕೊಳ್ಳಲಾಗದಂಥ ಗೋಮಾತೆಯ ಶಾಪವದು. ಮತ್ತು ಆ ಶಾಪವಾದರೂ ಏನು? ಆ ಶಾಪಕ್ಕೆ ಸಂಬಂಧಿಸಿದ ಅಸಲಿ ಕಾರಣಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಒಂದು ಕಥೆಯ ಮೂಲಕ ತಿಳಿಯೋಣ. ಪ್ರತಿಯೊಬ್ಬರು ಕೂಡ ತಿಳಿಯಲೇಬೇಕಾದ ಕಥೆ ಇದು. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದು ಒಂದು ಪುರಾತನವಾದ ಕತೆ. ಭಗವಂತನಾದ ಶ್ರೀಕೃಷ್ಣನು ರಾಜಸಿಂಹಾಸನದ ಮೇಲೆ ರಾರಾಜಿಸುತ್ತಿರುವಾಗ ಆತನ ಪಕ್ಕದಲ್ಲಿರುವ ಸತ್ಯಭಾಮ ಈ ರೀತಿಯಾಗಿ ಕೇಳ್ತಾಳೆ, ಸ್ವಾಮಿ, ಈ ದಿನ ನನ್ನ ದಾಸಿ ನನ್ನ ಬಳಿ ಈ ರೀತಿಯಾಗಿ ಹೇಳಿದ್ದಾಳೆ. ಇಂದಿನ ಅತಿ ಪುರಾತನ ಕಾಲದಲ್ಲಿ ಮಹಿಳೆಯರಿಗೆ ಮಕ್ಕಳು ಜನಿಸುತ್ತಲೇ ಆ ಮಕ್ಕಳು ಎದ್ದು ನಡೆದಾಡುತ್ತಿದ್ದರಂತೆ. ಆದರೆ ಈಗ ಹಾಗಿಲ್ಲ. ಏಕೆ? ಹೀಗೆ ಈ ಪ್ರಶ್ನೆಗೆ ಎಷ್ಟೇ ಆಲೋಚಿಸಿದರೂ ಕೂಡ ನನಗೆ ಉತ್ತರ ಹೊಳೆಯಲಿಲ್ಲ. ದಯಮಾಡಿ ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡಿ ಸ್ವಾಮಿ ಎಂದು ಕೇಳ್ತಾಳೆ ಸತ್ಯಭಾಮ. ಆಗ ಶ್ರೀಕೃಷ್ಣ ಪರಮಾತ್ಮನು, ನಿನಗೆ ಮೂಡಿದ ಈ ಪ್ರಶ್ನೆ ಬಹಳ ಒಳ್ಳೆಯದು. ಈ ಪ್ರಶ್ನೆಗೆ ಉತ್ತರವನ್ನು ಸಮಸ್ತ ಸ್ತ್ರೀ ಕುಲವೆಲ್ಲ ತಿಳಿಯಲೇಬೇಕು. ಇದಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು ಹೇಳ್ತೇನೆ. ಜಾಗೃತೆಯಿಂದ ಕೇಳು. ಅದನ್ನು ಪೂರ್ತಿಯಾಗಿ ಕೇಳಿದ ಬಳಿಕ ಮಗು ಜನಿಸಿದ ತಕ್ಷಣ ಏಕೆ ಎದ್ದು ನಡೆಯುವುದಿಲ್ಲ ಎಂದು ಅರ್ಥವಾಗುತ್ತದೆ ಎಂದು ಕಥೆ ಹೇಳಲು ಶುರು ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮರು. ಒಂದಾನೊಂದು ನಗರದಲ್ಲಿ ಶಂಕರ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ಆ ಶಂಕರನು ಬಹಳ ಸ್ವಾರ್ಥಪರನು. ಶಂಕರನ ಬಳಿ ಒಂದು ಹಸು ವಾಸಿಸುತ್ತಿತ್ತು. ಆ ಹಸು ಪ್ರತಿದಿನ ಹಾಲನ್ನು ಕೊಡುತ್ತಿತ್ತು. ಶಂಕರನು ಆ ಹಸುವಿಗೆ ಹುಲ್ಲನ್ನು ತಿನ್ನಿಸಿ ಅದರಿಂದ ಹಾಲನ್ನು ಕರೆದುಕೊಂಡು ತಾನು ಕುಡಿಯುತ್ತಿದ್ದನು ಮತ್ತು ಆ ಹಾಲನ್ನು ಮಾರಿ ತನ್ನ ಜೀವನವನ್ನು ನಡೆಸುತ್ತಿದ್ದನು. ಆದರೆ ಹಾಗೆ ಮುಂದುವರಿಸಬೇಕಾದರೆ ಒಂದು ಸಮಯದಲ್ಲಿ ಆ ಹಸು ಗರ್ಭಧರಿಸಿದ್ದರಿಂದ ಶಂಕರನಿಗೆ ಹಾಲು ಕೊಡುವುದನ್ನು ನಿಲ್ಲಿಸಿಬಿಟ್ಟಿತು. ಯಾವಾಗ ಅದು ಹಾಲು ಕೊಡುವುದಿಲ್ಲವೋ ಆಗ ಶಂಕರನು, ಇದು ಹಾಲು ಕೊಡದಿದ್ದರೆ ಇದರಿಂದ ನನಗೆ ಏನು ಲಾಭವೆಂದು ಆಲೋಚಿಸಿದ. ಅನಂತರ ಅದಕ್ಕೆ ಹುಲ್ಲು, ನೀರು ಮತ್ತು ಆಹಾರ ಏನನ್ನು ನೀಡದೆ ಎಲ್ಲವನ್ನು ನಿಲ್ಲಿಸಿಬಿಟ್ಟನು. ಬಹುಶಃ ಅದು ಗರ್ಭಧರಿಸಿದ ವಿಷಯ ಆ ಶಂಕರನಿಗೆ ಗೊತ್ತಿಲ್ಲದೆ ಇರಬಹುದು. ಇದು ಆತನ ಮನೆಯ ಬಳಿ ಇರುವುದನ್ನು ಸಹಿಸದ ಶಂಕರನು ಅದನ್ನು ಒಡೆದು ಬಡೆದು ಕರೆದುಕೊಂಡು ಹೋಗಿ ಒಂದು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಬಂದನು. ಇನ್ನು ಆ ಸಮಯದಲ್ಲಿ ಆ ಮೂಕ ಪ್ರಾಣಿ ಗೋಮಾತೆ ದಿಕ್ಕುದಸೆ ತಿಳಿಯದೆ ಒಂಟಿಯಾಗಿ ಕಾಡಿನಲ್ಲಿ ತಿರುಗಾಡುತ್ತಿತ್ತು. ಅಂತಹ ಸಮಯದಲ್ಲಿ ಗೋಮಾತೆಗೆ ಕಾಡಿನಲ್ಲಿ ಒಂದು ದೇವಸ್ಥಾನ ಕಾಣಿಸಿತು. ದೇವಸ್ಥಾನಕ್ಕೆ ಹೋದ ಗೋಮಾತೆ ಆ ದೇವರನ್ನು ಈ ರೀತಿಯಾಗಿ ಬೇಡಿಕೊಳ್ಳುತ್ತದೆ, ಹೇ ಭಗವಂತ, ನಾನು ನಿನಗೆ ತಲೆಬಾಗಿ ವಂದಿಸುತ್ತೇನೆ. ನಾನು ಹಸುವಿನ ಯೋನಿಯಲ್ಲಿ ಜನಿಸಿದ್ದೇನೆ. ನಾನು ಮಾಡಿದ ತಪ್ಪಾದರೂ ಏನು? ನಿನ್ನ ಚರಾಚರ ಯೋನಿಗಳಲ್ಲಿ ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ಯೋನಿ ಮಾನವ ಯೋನಿ ಎಂದು ಹೇಳ್ತಿರ್ತಾರಲ್ಲ. ಆದರೆ ಅದೇ ಮಾನವ ಯೋನಿ ಎಷ್ಟು ಪಾಪಗಳನ್ನು ಮತ್ತು ಎಷ್ಟು ದುಷ್ಕರ್ಮಗಳನ್ನು ಮಾಡುತ್ತಿದೆ ಎಂದು ನೀನು ಕಣ್ಣಾರೆ ನೋಡುತ್ತಿದ್ದೀಯಾ? ನಾನು ಆ ಮಾನವನಿಗೆ ಹಾಲು ಕೊಡುವಷ್ಟು ದಿನವೂ ಆತ ನನ್ನನ್ನು ಮನೆಯಲ್ಲಿರಿಸಿಕೊಂಡು ನನಗೆ ಊಟ ನೀರನ್ನು ನೀಡುತ್ತಿದ್ದನು. ಆದರೆ ಯಾವಾಗ ನಾನು ಆತನಿಗೆ ಹಾಲನ್ನು ಕೊಡುವುದನ್ನು ನಿಲ್ಲಿಸಿಬಿಟ್ಟೆನೋ ಅಂದಿನಿಂದಲೇ ಆತ ನನಗೆ ಊಟವನ್ನು ನೀಡಲಿಲ್ಲ. ಅಷ್ಟೇ ಅಲ್ಲದೆ ಆತನು ದಾರುಣವಾಗಿ ನನ್ನನ್ನು ಒಡೆದು ಬಡೆದು ತನ್ನ ಮನೆಯಿಂದ ಕೂಡ ಹೊರಹಾಕಿದನು. ಸ್ವಾರ್ಥಿಯಾದ ಆ ಮಾನವ ನನ್ನ ವಯಸ್ಸಿನ ಬಗ್ಗೆಯೂ ಕೂಡ ಆಲೋಚಿಸದೆ ಅತಿ ನಿರ್ದಾಕ್ಷಿಣ್ಯವಾಗಿ ನನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಬಿಟ್ಟನು. ಈಗ ನಾನು ಯಾವುದೇ ದಿಕ್ಕುದಸೆ ತಿಳಿಯದೆ ಈ ಕಾಡಿನಲ್ಲಿ ತಿರುಗಾಡುತ್ತಿದ್ದೇನೆ. ಆದರೆ ಭಗವಂತ, ನೀನೇ ಸೃಷ್ಟಿಸಿದ ಈ ಸರ್ವಶ್ರೇಷ್ಠ ಯೋನಿ ಎಂದು ಹೇಳುವ ಈ ಮಾನವರು ಎಷ್ಟು ಸ್ವಾರ್ಥಪರರು, ದಯೆ ಇಲ್ಲದವರು ಎಂದು ನಿನಗೆ ಅರ್ಥವಾಯಿತಲ್ಲವೇ ಎಂದು ಆ ಪರಮಾತ್ಮನ ಬಳಿ ತನ್ನ ಅಳಲನ್ನು ತೋಡಿಕೊಳ್ಳುತ್ತದೆ ಆ ಗೋಮಾತೆ. ರೀತಿಯಾಗಿ ಕಾಲವು ಸರಿಯುತ್ತದೆ. ಗೋಮಾತೆ ಕಾಡಿನಲ್ಲಿ ತಿರುಗಾಡುತ್ತಾ ಅಲ್ಲೇ ಸಿಕ್ಕ ಹುಲ್ಲನ್ನು ತಿಂದು ಜೀವಿಸುತ್ತಿರುತ್ತದೆ. ಆಗ ಶಂಕರನ ನೆನಪಾಗಿ ಆತನ ಮನೆಯ ಬಳಿ ಬಂದಾಗಲೆಲ್ಲ ಶಂಕರನು ದೊಡ್ಡ ದೊಣ್ಣೆಯಿಂದ ಆ ಹಸುವನ್ನು ಒಡೆದು ಹೊಲ ಗದ್ದೆಗಳ ಕಡೆ ಕಾಡಿನ ಕಡೆ ಓಡಿಸುತ್ತಿದ್ದನು. ಗರ್ಭವತಿಯಾದ ಹಸು ಕಾಡಿನಲ್ಲಿರುವಾಗ ಅದೇ ಹಾದಿಯಲ್ಲಿ ಹೋಗ್ತಿದ್ದ ಒಬ್ಬ ಸ್ತ್ರೀ ಆ ಗೋಮಾತೆಯನ್ನು ನೋಡಿ, ಇದು ಗರ್ಭವತಿಯಾಗಿರಬಹುದು,
ಪಾಪ ಒಂದೇ ಒಂದಿದೆ, ಇದನ್ನು ನಾನು ಸಾಕಿಕೊಳ್ಳಬೇಕು. ಇನ್ನೇನು ಅದು ಕರು ಹಾಕಿದ ಮೇಲೆ ನನಗೆ ಹಾಲು ಕೊಡುತ್ತದೆ, ನಮ್ಮ ಕುಟುಂಬಕ್ಕೂ ಆಗುತ್ತದೆ, ಹಾಗೆಯೇ ಹಾಲನ್ನು ಮಾರಿ ಜೀವನ ಕೂಡ ಮಾಡಬಹುದು ಎಂದು ಆಲೋಚಿಸಿ ಆ ಮಹಿಳೆ ಆ ಹಸುವನ್ನು ಹಿಡಿದು ತರಲು ತನ್ನ ಗಂಡನನ್ನು ಕರೆಯಲು ಹೋಗ್ತಾಳೆ. ಆದರೆ ಆಕೆ ಮತ್ತು ಆಕೆಯ ಗಂಡ ಬರುವಷ್ಟರಲ್ಲಿ ಗೋಮಾತೆ ಅಲ್ಲಿಂದ ಹೊರಟು ಹೋಗಿರುತ್ತದೆ, ಅವರಿಗೆ ಸಿಗುವುದಿಲ್ಲ. ಅದೇ ರೀತಿಯಾಗಿ ಕಾಲ ಸರಿದು ಹೋಗಿ ಹಸು ಕರು ಹಾಕುವ ಸಮಯ ಸಮೀಪಿಸಿ ಅಲ್ಲಿ ಸುರಕ್ಷಿತವಾದ ಒಂದು ಸ್ಥಳದಲ್ಲಿ ಕರುವಿಗೆ ಜನ್ಮ ನೀಡಬೇಕೆಂದುಕೊಳ್ಳುತ್ತದೆ. ಆದರೆ ಅಷ್ಟರಲ್ಲೇ ಅಲ್ಲೇ ಕೆಸರು ಇರುವ ಸ್ಥಳದಲ್ಲಿ ಪ್ರಸವ ಆಗಿಬಿಡುತ್ತದೆ, ಅಂದರೆ ಕರು ಹುಟ್ಟುತ್ತದೆ. ಅದೇ ಸಮಯದಲ್ಲಿ ಅದೇ ಹಾದಿಯಲ್ಲಿ ಈ ಹಿಂದೆ ನೋಡಿದ ಆ ಮಹಿಳೆ ಹಸುವನ್ನು ಗಮನಿಸಿ ಅಲ್ಲಿಗೆ ಬರ್ತಾಳೆ. ತಕ್ಷಣವೇ ಅದನ್ನು ನೋಡಿದ ಮಹಿಳೆ ಆಗ ನೋಡಿದ ಹಸು ಇದೆ ಗರ್ಭವತಿಯಾದ ಹಸು, ಈಗ ಕರುವಿಗೆ ಜನ್ಮ ನೀಡಿದೆ ಎಂದು ದಿಟ್ಟಿಸಿ ನೋಡ್ತಿರ್ತಾಳೆ. ಆಗ ಗೋಮಾತೆ ಆ ಸ್ತ್ರೀಯನ್ನು ಕುರಿತು, ಹೋ ಸಹೋದರಿ, ನನ್ನ ಮೇಲೆ ಕರುಣೆ ತೋರಿಸು, ನನಗೆ ಒಂದು ಉಪಕಾರವನ್ನ ಮಾಡು. ನನ್ನ ಮಗು ಕೆಸರಿನ ಪ್ರದೇಶದಲ್ಲಿ ಜನ್ಮ ತಾಳಿದೆ, ಆದ್ದರಿಂದ ಅದಕ್ಕೆ ಕನಿಷ್ಠ ಪಕ್ಷ ಕದಲಲು ಕೂಡ ಆಗುತ್ತಿಲ್ಲ. ದಯಮಾಡಿ ಅದನ್ನು ಎತ್ಕೊಂಡು ಬಂದು ನನ್ನ ಪಕ್ಕದಲ್ಲಿ ಮಲಗಿಸು ತಾಯಿ ಎಂದು ಕೇಳುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆಗೆ ಕಥೆಯನ್ನ ಮುಂದುವರಿಸುತ್ತಾ, ಪುರಾತನ ಕಾಲದಲ್ಲಿ ಗೋಮಾತೆ ತನ್ನ ಕರುವಿಗೆ ಜನ್ಮ ಕೊಟ್ಟ ತಕ್ಷಣವೇ ಕರು ಎದ್ದು ನಡೆದಾಡುತ್ತಿರಲಿಲ್ಲ. ಕರುಗಳು 8 ತಿಂಗಳ ಬಳಿಕ ಅಷ್ಟೇ ನಡೆದಾಡುತ್ತಿದ್ದವು ಎಂದು ಕಥೆಯನ್ನ ಮುಂದುವರಿಸಿದರು. ಇಲ್ಲಿ ಗೋಮಾತೆ ಹೇಳಿದ ಮಾತನ್ನು ಕೇಳಿಸಿಕೊಂಡ ಆ ಮಹಿಳೆ ಜೋರಾಗಿ ನಗೋದಕ್ಕೆ ಶುರು ಮಾಡಿದಳು. ಓ ಗೋಮಾತಾ, ನಿನ್ನ ಕರುವನ್ನು ನೋಡಿದೀಯಾ, ಎಷ್ಟು ಗಲೀಜಾಗಿದೆ. ಅದನ್ನು ನನಗೆ ಅಂಟಿಸಿಕೊಂಡು ನಾನದನ್ನು ಎತ್ಕೊಂಡು ಬಂದು ನಿನ್ನ ಪಕ್ಕದಲ್ಲಿ ಮಲಗಿಸಬೇಕಾ? ಛೀ, ಅದು ನನ್ನಿಂದ ಸಾಧ್ಯವಿಲ್ಲ. ಈ ಉಪಕಾರವನ್ನು ನಾನೇಕೆ ನಿನಗೆ ಮಾಡಬೇಕು ಎಂದು ನಗುತ್ತಾ ಅವಹೇಳನಕಾರಿ ಮಾತುಗಳನ್ನು ಆಡಿ ಗೋಮಾತೆಯನ್ನ ಅವಮಾನಿಸುತ್ತಾಳೆ ಆ ಮಹಿಳೆ. ಅಲ್ಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದ ಗೋಮಾತೆ ಮಾತ್ರ ಎಷ್ಟೇ ಪ್ರಯತ್ನಿಸಿದರೂ ಕೂಡ ತನ್ನ ಕರುವನ್ನು ಆ ಕೆಸರಿಂದ ಮೇಲಕ್ಕೆ ಎತ್ತಲು ಆಗೋದಿಲ್ಲ. ಆ ಸಮಯದಲ್ಲಿ ತುಂಬಾ ದುಃಖದಿಂದ ಇದ್ದ ಗೋಮಾತೆ ಆ ಮಹಿಳೆ ಮಾಡಿದ ಅವಮಾನಕ್ಕೆ ಆಕೆಯ ಕಡೆ ಕೋಪದಿಂದ ನೋಡಿ ಈ ರೀತಿಯಾಗಿ ಶಾಪ ಕೊಡುತ್ತದೆ. ಈ ದಿನದವರೆಗೂ ನಿಮ್ಮ ಮಾನವ ಜಾತಿಯಲ್ಲಿ ಸ್ತ್ರೀಯರಿಗೆ ಮಗು ಜನಿಸಿದ ತಕ್ಷಣವೇ ಆ ಮಗು ಎದ್ದು ಓಡಾಡೋಕೆ ಶುರು ಮಾಡುತ್ತದಲ್ಲವೇ? ಆದರೆ ಈ ದಿನ ನಾನು ನಿಮ್ಮ ಸ್ತ್ರೀ ಕುಲಕ್ಕೆ ಒಂದು ಶಾಪವನ್ನ ನೀಡುತ್ತೇನೆ. ಈ ದಿನದಿಂದ ಸಮಸ್ತ ಸ್ತ್ರೀ ಜಾತಿಗೆ ಜನಿಸಿದ ಮಕ್ಕಳು 8 ತಿಂಗಳವರೆಗೂ ನಡೆಯೋದಿಲ್ಲ. ಈ ದಿನ ನನ್ನ ಕರು ಈ ಸ್ಥಿತಿಯಲ್ಲಿರುವುದಕ್ಕೆ ಕಾರಣ ಅದು ಎದ್ದು ನಿಂತು ನಡೆಯಲಾಗುತ್ತಿಲ್ಲ ಎನ್ನುವುದಲ್ಲವೇ? ಇನ್ನು ಮುಂದೆ ಸಮಸ್ತ ಗೋಜಾತಿಯ ಕರುಗಳು ಹುಟ್ಟಿದ ತಕ್ಷಣವೇ ಎದ್ದು ನಿಂತು ನಡೆಯುತ್ತವೆ, ಅದರ ತಾಯಿಯ ಬಳಿ ಅದು ಹೋಗುತ್ತವೆ. ಇದು ನಾನು ಆ ಭಗವಂತನಲ್ಲಿ ಕೋರಿಕೊಳ್ಳುವ ಕೋರಿಕೆ ಎಂದು ಹೇಳುತ್ತದೆ ಗೋಮಾತೆ. ಸ್ನೇಹಿತರೆ, ಶ್ರೀಕೃಷ್ಣ ಭಗವಂತನು ಸತ್ಯಭಾಮೆಗೆ ಕಥೆಯನ್ನ ಮುಂದುವರಿಸುತ್ತಾ ಈ ರೀತಿಯಾಗಿ ಅಂದು ಮಾತೃ ಹೃದಯಿಯಾದ ಗೋಮಾತೆ ನೀಡಿದ ಶಾಪದಿಂದಲೇ ಮಹಿಳೆಯರಿಗೆ ಜನಿಸಿದ ಎಳೆಯ ಮಕ್ಕಳು 8 ತಿಂಗಳವರೆಗೂ ನಡೆಯೋದಿಲ್ಲ. ಮಗು ಹುಟ್ಟಿದಾಗ ಬೇರೆಯವರ ಸಹಾಯವಿಲ್ಲದೆ ಆ ಮಗುವನ್ನು ತಾಯಿ ಎತ್ತಿಕೊಳ್ಳಲು ಆಗೋದಿಲ್ಲ. ಸತ್ಯಭಾಮ, ಈ ಪೂರ್ತಿ ಕಥೆಯನ್ನು ಕೇಳಿದ ಬಳಿಕ ನಿನಗೆ ಅರ್ಥವಾಯಿತೆ, ನಿನಗೆ ಉತ್ತರ ಸಿಕ್ಕಿತೆ ಎಂದು ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮನು. ಆಗ ಸತ್ಯಭಾಮ, ಹೌದು ಪ್ರಭು, ಈಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಎಂದು ನಿಮಗೆ ಕೋಟಿ ಕೋಟಿ ನಮನಗಳು ಎಂದು ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುತ್ತಾಳೆ. ಸ್ನೇಹಿತರೆ, ಸತ್ಯದ ಯುಗದಲ್ಲಿ ಸುಖ್ದೇವ್ ಜನಿಸಿದ ತಕ್ಷಣ ಆತನು ತನ್ನ ಪಾದಗಳ ಮೇಲೆ ನಡೆಯಲು ಶುರು ಮಾಡಿದರೆಂದು ನಮ್ಮ ಚರಿತ್ರೆ ಹೇಳುತ್ತದೆ. ವೇದವ್ಯಾಸರು ಜನಿಸಿದ ತಕ್ಷಣವೇ ತನ್ನ ಕಾಲ ಮೇಲೆ ನಡೆಯಲು ಪ್ರಾರಂಭಿಸಿದರು. ಇದು ಸತ್ಯಯುಗದಲ್ಲಿ ನಡೆದ ಘಟನೆ. ನಾವು ಇದನ್ನ ಆಗಲೇ ತಿಳಿದಿದ್ದೇವೆ. ಆದರೆ ಕಲಿಯುಗದಲ್ಲಿ ಈ ರೀತಿಯಾಗಿ ನಡೆಯುತ್ತಿಲ್ಲ. ಏಕೆಂದರೆ ಗೋಮಾತೆಯು ಸಮಸ್ತ ಸ್ತ್ರೀಕುಲಕ್ಕೆ ಕೊಟ್ಟ ಶಾಪವೇ ಇದಕ್ಕೆಲ್ಲ ಕಾರಣ. ಗೋಮಾತೆಯ ಶಾಪದಿಂದ ಕಾರಣದಿಂದ ಕಲಿಯುಗದಲ್ಲಿ ಜನಿಸಿದ ಮಕ್ಕಳು 8 ತಿಂಗಳ ಬಳಿಕ ಅಷ್ಟೇ ನಡೆಯಲು ಶಕ್ತರಾಗಿರುತ್ತಾರೆ. ಆದರೆ ಗೋಮಾತೆಯ ಕರುಗಳು ಮಾತ್ರ ಹುಟ್ಟಿದ ತಕ್ಷಣವೇ ಎದ್ದು ನಡೆಯುತ್ತವೆ. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಯಾವುದೇ ಮೂಕ ಪ್ರಾಣಿಗಳೇ ಆಗಲಿ ಎಂತಹದ್ದೇ ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ ಅವುಗಳನ್ನು ಅವಮಾನಿಸದೆ, ಅಸಹ್ಯ ಪಡದೆ ಅವುಗಳಿಗೆ ಸಹಾಯ ಮಾಡಬೇಕೆಂದು ಇದೇ ಅಲ್ಲವೇ ನಮ್ಮ ಹಿಂದೂ ಸನಾತನ ಮತದಲ್ಲಿರುವ ಅತಿ ದೊಡ್ಡ ಧರ್ಮ. ಅಂದರೆ ಶ್ರೀಕೃಷ್ಣ ಪರಮಾತ್ಮರು ಸತ್ಯಭಾಮಿಗೆ ಹೇಳಿದ ಈ ಕತೆ ನಿಮಗೂ ಕೂಡ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.